ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಆನ್ ಆಲ್ಫಾ ಬೀಟಾ ಪ್ರೂನಿಂಗ್. ಸರಿನಾ? ಸೊ ಈ ಆಲ್ಫಾ ಬೀಟಾ ಪ್ರೂನಿಂಗ್ ಅನ್ನ ನಾವು ಆಲ್ಫಾ ಬೀಟಾ ಕಟ್ ಆಫ್ ಅಂತ ಕೂಡ ಕರಿಬಹುದು. ಸರಿನಾ? ಕಟ್ ಆಫ್ ಅಂತ ಕೂಡ ಕರಿಬಹುದು. ಇದನ್ನ ನಾವು ಯಾರ ಮೇಲೆ ಅಪ್ಲೈ ಮಾಡ್ತೀವಿ? 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ 2 ಪ್ಲೇಯರ್ಸ್ ಮೇಜರ್ ಆಗಿ ಯಾರ್ಯಾರು? ಒಂದು ಮಿನಿಮಮ್ ವ್ಯಾಲ್ಯೂ, ಇನ್ನೊಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ನಾವು 2 ಅಲ್ಗೋರಿದಮ್ಸ್ ಅನ್ನು ಅಪ್ಲೈ ಮಾಡೋದು. ಒಂದು ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್, ಇನ್ನೊಂದು ಆಲ್ಫಾ ಬೀಟಾ ಪ್ರೂನಿಂಗ್ ಅಥವಾ ಕಟ್ ಆಫ್. ಸೊ ಎರಡೂ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಡಿಫ್ರೆನ್ಸ್ ಇದೆ ಎರಡರ ಮಧ್ಯ ಅಂತ. ಈಗ ಈ ಆಲ್ಫಾ ಬೀಟಾ ಪ್ರೂನಿಂಗ್ ಅಥವಾ ಕಟ್ ಆಫ್ ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ದ ಆಪ್ಟಿಮಲ್ ಪಾತ್ ಇನ್ ದ ಗೇಮ್ ಟ್ರೀ ವಿತೌಟ್ ಲುಕ್ಕಿಂಗ್ ಎವ್ರಿ ನೋಡ್. ಪ್ರತಿ ನೋಡನ್ನು ಕೂಡ ಟ್ರಾವರ್ಸ್ ಅಥವಾ ವಿಸಿಟ್ ಮಾಡುವಂತ ಅವಶ್ಯಕತೆ ಇರಲ್ಲ ಯಾವ್ದ್ರಲ್ಲಿ? ಆಲ್ಫಾ ಬೀಟಾ ಪ್ರೂನಿಂಗ್ ಅಲ್ಲಿ. ಆದ್ರೆ ಇಲ್ಲಿ ನಾನು ಹೇಳಿದೆ ಈ 2 ಅಲ್ಗಾರಿದಮ್ಸ್ ಅನ್ನ ನಾನು ಇಲ್ಲಿ 2 ಪ್ಲೇಯರ್ ಗೇಮ್ ಟ್ರೀ ಮೇಲೆ ಅಪ್ಲೈ ಮಾಡ್ತೀನಿ ಅಂತ. ಈ ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್ ಇದೆಯಲ್ಲ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನ್ ಮಾಡ್ತಿದ್ವಿ? ಪ್ರತಿ ನೋಡನ್ನು ಕೂಡ ನಾವು ವಿಸಿಟ್ ಮಾಡ್ತಾ ಇದ್ವಿ. ಸರಿನಾ? ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್ ಅಲ್ಲಿ ಎಲ್ಲಾ ನೋಡ್ಗಳನ್ನು ಕೂಡ ನಾವು ವಿಸಿಟ್ ಮಾಡಲೇಬೇಕು. ಆದ್ರೆ ಇಲ್ಲಿ ಆಲ್ಫಾ ಬೀಟಾ ಪ್ರೂನಿಂಗ್ ಅಲ್ಲಿ ಏನ್ ಮಾಡ್ತೀವಿ? ಎಲ್ಲಾ ನೋಡನ್ನು ವಿಸಿಟ್ ಮಾಡಲ್ಲ. ಯಾವ್ದು ಬೇಕು ಕಂಡೀಷನ್ ಪ್ರಕಾರ ಅದನ್ನ ಮಾತ್ರ ವಿಸಿಟ್ ಮಾಡ್ತೀವಿ, ಯಾವ್ದು ಬೇಡ ಅದನ್ನ ಕಟ್ ಆಫ್ ಮಾಡ್ತೀವಿ. ಕಟ್ ಆಫ್ ನೋಡಿ, ಕಟ್ ಆಫ್ ಅಂತ ಅಂದ್ರೆ ಪ್ರೂನಿಂಗ್. ಈಗ ಮರ ಇದೆ ಅಂತ ಅನ್ಕೊಳ್ಳಿ. ಸೊ ಮರದಲ್ಲಿ ರೆಂಬೆ ಕೊಂಬೆ ಎಲ್ಲ ಎಕ್ಸ್ಟ್ರಾ ಇರ್ತಾವಲ್ಲ, ಅವನ್ನ ಪ್ರೂನ್ ಮಾಡೋದು ಅಂದ್ರೆ ಕಟ್ ಮಾಡೋದು. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗ್ತಾ ಹೋಗೋದು. ಸರಿನಾ? ಯಾವುದು ಬೇಕಾಗಿಲ್ಲ, ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ, ಅದನ್ನ ಕಟ್ ಆಫ್ ಮಾಡ್ತೀವಿ. ಅದರಿಂದ ಏನಾಯ್ತು? ಆದಷ್ಟು ಬೇಗ ನಮಗೆ ಏನು ಡಿಸೈರ್ಡ್ ಔಟ್ಪುಟ್ ಅಥವಾ ಆಪ್ಟಿಮಲ್ ಪಾತ್ ಬೇಕು ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ನಮ್ಮ ಫೈನಲ್ ಗೋಲ್ ಏನು ಅಂತಂದ್ರೆ ಈ ಆಲ್ಫಾ ಬೀಟಾ ಪ್ರೂನಿಂಗ್ ಅಥವಾ ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡೋದು ಅಂತಂದ್ರೆ ಈ ರೂಟ್ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ. ಗೊತ್ತಾಯ್ತಾ? ರೂಟ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ನಾವು 2 ಅಲ್ಗಾರಿದಮ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಇಲ್ಲಿ ನಾವು ಎಲ್ಲಾ ನೋಡ್ಗಳನ್ನ ನೋಡ್ತಾ ಇಲ್ಲ. ಸೊ ಅದರಿಂದ ಏನಾಗುತ್ತೆ? ಕಡಿಮೆ ಟೈಮಲ್ಲಿ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸರಿನಾ? ಎಲ್ಲಾ ನೋಡನ್ನ ನೋಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ತಾಂತ ಇತ್ತು. ಎಲ್ಲ ನೋಡನ್ನ ನಾವೇನ್ ನೋಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಕಡಿಮೆ ಟೈಮಲ್ಲಿ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಯಾವ್ದ್ರಲ್ಲಿ? ಆಲ್ಫಾ ಬೀಟಾ ಪ್ರೂನಿಂಗ್ ಅಲ್ಲಿ. ಇಷ್ಟೇ ಸಿಂಪಲ್. ನೆಕ್ಸ್ಟ್, ಆಲ್ಫಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ಇದ್ರೆ ಮಾತ್ರ ನಾವು ಆ ಒಂದು ಬ್ರಾಂಚ್ ಅಥವಾ ಆ ಒಂದು ನೋಡನ್ನ ಪ್ರೂನ್ ಮಾಡ್ತೀವಿ, ಅಂದ್ರೆ ಕಟ್ ಮಾಡ್ತೀವಿ. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ ಬಾಕ್ಸ್ ತರ ಇದೆ. ಒಂದೊಂದ್ಸಲಿ ಬಾಕ್ಸ್ ಗಳನ್ನ ಕೊಡಲ್ಲ, ಎಲ್ಲ ಸರ್ಕಲ್ ಅನ್ನ ಕೊಟ್ಬಿಟ್ಟು ABCDEFG ಅಂತ ಎಲ್ಲ ಕೊಟ್ಬಿಡ್ತಾರೆ. ನೀಟಾಗಿ ನೋಡ್ಕೊಳ್ಳಿ. ರೂಟ್ ವ್ಯಾಲ್ಯೂ ಇದೆಯಲ್ಲ ಒಂದೇ ಒಂದು. ಸೊ ಅದೇನಾಗಿರುತ್ತೆ? ಮ್ಯಾಕ್ಸಿಮಮ್ ಲೆವೆಲ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅನ್ನ ನಾವು ಆಲ್ಫಾ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್, ಅದರ ನೆಕ್ಸ್ಟ್ ಲೆವೆಲ್ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್, ಮ್ಯಾಕ್ಸಿಮಮ್ ಮಿನಿಮಮ್ ಆ ತರ. ಸೊ ಇದೇನಾಗಿರುತ್ತೆ? ಮಿನಿಮಮ್ ಬೀಟಾ. ನೋಡಿ, ಮಿನಿಮಮ್ ಅನ್ನ ಬೀಟಾ ಇಂದ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಆಲ್ಫಾ. ಸೊ ಇದು ಮಿನಿಮಮ್ ವ್ಯಾಲ್ಯೂಸ್ ಇವು. ಮಿನಿಮಮ್ ಬೀಟಾ ಅಂತ ಬರಿಬೇಕು, ಆದ್ರೆ ನಾನು ಬರೆಯಲ್ಲ. ಸರಿನಾ? ಈ ತರ ವ್ಯಾಲ್ಯೂಸ್ ಅನ್ನ ಕೊಟ್ಟಿರ್ತಾರಲ್ಲ, ಅದಕ್ಕೆ ಏನು ಕೂಡ ಬರ್ಕೊಳಕ್ ಹೋಗ್ಬೇಡ್ರಿ, ಕನ್ಫ್ಯೂಷನ್ ಆಗುತ್ತೆ. ಗೊತ್ತಾಯ್ತಾ? ಏನು ಬರಿಬಾರ್ದು, ಖಾಲಿ ಬಿಡ್ಬೇಕು. ಇಲ್ಲಿವರೆಗೂ ಸ್ಟಾಪ್ ಮಾಡ್ಕೊಳ್ಳಿ. ಸೊ ಆಲ್ಫಾ ಮೀನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಬೀಟಾ ಮೀನ್ಸ್ ಮಿನಿಮಮ್ ವ್ಯಾಲ್ಯೂ. ಸೊ ಫಸ್ಟ್ ರೂಟ್ ನೋಡಲ್ಲಿ ಏನಿರುತ್ತೆ? ಮ್ಯಾಕ್ಸಿಮಮ್ಮೇ ಇರುತ್ತೆ ಪ್ರತಿ ಸಲಿನೂ. ಮ್ಯಾಕ್ಸಿಮಮ್ ಮಿನಿಮಮ್ ಲೆವೆಲ್ಗಳು ಆಲ್ಟರ್ನೇಟಿವ್ ಆಗಿ ಇರ್ತವೆ. ಸೊ ಇದಕ್ಕೇನು ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ವ್ಯಾಲ್ಯೂಗಳನ್ನ ಕೊಟ್ಟಿರ್ತಾರಲ್ಲ ಆ ಲೆವೆಲ್ ಅಲ್ಲಿ ಏನು ಬರಿಬಾರ್ದು, ಖಾಲಿ ಬಿಟ್ಕೋಬೇಕು. ಸೊ ಈಗ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾವು ಈ ಒಂದು ಗೇಮ್ ಟ್ರೀ ಏನಿದೆ ಇದಕ್ಕೆ ನಾವು DFS ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. DFS ಅಂತ ಅಂದ್ರೇನು? ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ? ರೂಟ್ ಇಂದ ಶುರು ಮಾಡ್ಕೊಂಡು ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀವಿ. ಫಸ್ಟ್ ವಿಸಿಟ್ ಮಾಡ್ಕೊಂಡು ಪ್ರತಿ ನೋಡ್ಗಳನ್ನ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ. ಆಮೇಲೆ ನಾನು ಏನ್ ಮಾಡ್ತೀನಿ? ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ರೂಟ್ ವರ್ಗೂ ಹೋಗ್ತೀನಿ. ಮತ್ತೆ ಏನ್ ಮಾಡ್ತೀನಿ? ಆಸ್ ರೈಟ್ ಆಸ್ ಪಾಸಿಬಲ್ ಬರ್ತಾ ಹೋಗ್ತೀನಿ. ಮತ್ತೆ ಏನ್ ಮಾಡ್ತೀನಿ? ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ರೂಟ್ಗೆ ಹೋಗಿ ವ್ಯಾಲ್ಯೂನ ಬರಿತಾ ಹೋಗ್ತೀನಿ. ಸೊ ಇಲ್ಲಿ ಬರೆದ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಏನು? ಫಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗ್ಬೇಕು. ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಅಂತ ಅಂದ್ರೇನು? ಲೀಫ್ ನೋಡ್ ಸಿಗೋವರೆಗೂ ಹೋಗ್ಬೇಕು. ಲೀಫ್ ನೋಡ್ ಅಂತ ಅಂದ್ರೇನು? ಯಾವ ನೋಡಿಗೆ ಒಂದು ಕೂಡ ಚೈಲ್ಡ್ಗಳು ಇರಲ್ಲ. ನೋಡಿ, ಇಲ್ಲಿ 2ಗೆ ಯಾವ್ದಾದ್ರು ಫರ್ದರ್ ಚೈಲ್ಡ್ ಇದೆಯಾ? ಇಲ್ಲ. 3ಗೆ ಯಾವ್ದಾದ್ರು ಫರ್ದರ್ ಚೈಲ್ಡ್ ಇದೆಯಾ? ಇಲ್ಲ. ಸೊ ಇವುಗಳನ್ನ ಏನಂತ ಕರಿತೀವಿ? 0 ಚೈಲ್ಡ್ ನೋಡ್ಸ್ ಅಥವಾ ಲೀಫ್ ನೋಡ್ಗಳು ಅಂತ ಕರಿತೀವಿ. ಅಲ್ಲಿವರೆಗೂ ಕೂಡ ನಾವು ಹೋಗ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರೂಟ್ ಇಂದ ನಾನು ಶುರು ಮಾಡ್ತಾ ಹೋಗ್ತೀನಿ. ಸೊ ರೂಟ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸೊ ಲೆಫ್ಟಿಗೆ ಬರ್ತೀನಿ. ಆಸ್ ಲೆಫ್ಟ್ ಆಸ್ ಪಾಸಿಬಲ್. ನೆಕ್ಸ್ಟ್ ಈ ವ್ಯಾಲ್ಯೂ ಕೂಡ ನನಗೆ ಗೊತ್ತಿಲ್ಲ, ಸೊ ಅದಕ್ಕೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ. ನೆಕ್ಸ್ಟ್ ಇಲ್ಲೂ ಕೂಡ ನನಗೆ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ. ಇಲ್ಲಿ ನನಗೆ ಫರ್ದರ್ ಯಾವುದು ಚೈಲ್ಡ್ ಇಲ್ಲ, ಬಟ್ 2 ಅನ್ನೋ ವ್ಯಾಲ್ಯೂ ನನಗೆ ಗೊತ್ತಿದೆ. ಈ ನೋಡ್ದು ಗೊತ್ತಾಯ್ತಾ? 2 ಅಂತ ವ್ಯಾಲ್ಯೂ ಗೊತ್ತಿದೆ. ಲೆಫ್ಟ್ ಚೈಲ್ಡ್ ಕೂಡ ಇಲ್ಲ, ರೈಟ್ ಚೈಲ್ಡ್ ಕೂಡ ಇಲ್ಲ, ಅಂದ್ರೆ ಯಾವುದೇ ಚೈಲ್ಡ್ಗಳಿಲ್ಲ. ಸೊ 0 ಚೈಲ್ಡ್ ಅಂತಂದ್ರೆ ಲೀಫ್ ನೋಡ್ ಆಯ್ತು. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ?
ಅದರ ಪೇರೆಂಟ್ಗೆ ನಾವು ವ್ಯಾಲ್ಯೂನ ಬ್ಯಾಕ್ ಟ್ರ್ಯಾಕ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಏನು ಮಾಡಿದ್ವಿ? ಪೇರೆಂಟ್ಗೆ ಬ್ಯಾಕ್ ಟ್ರ್ಯಾಕ್ ಮಾಡೋದು ವ್ಯಾಲ್ಯೂನ. ಸೊ ಈಗ ನಾವು ರೈಟ್ ಸೈಡ್ಗೆ ಟ್ರಾವೆಲ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನಾವು ರೈಟ್ ಸೈಡ್ಗೆ ಟ್ರಾವೆಲ್ ಮಾಡಬೇಕಾ ಇಲ್ವೋ? ಸೊ ಅದು ಡಿಪೆಂಡ್ ಆಗೋದು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಸ್ ಮೇಲೆ. ಸೊ ನೀವಿಲ್ಲಿ ನೋಡಿದ್ರೆ ಆಲ್ಫಾ ಅಂತ ಅಂದ್ರೇನು? ಈ ಲೆವೆಲಲ್ಲಿ ಇರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ. ನಾನು ಇಲ್ಲಿ ಬರ್ಕೊಂಡಿಲ್ಲ, ನೆನಪಿರ್ಲಿ, ಬರ್ಕೋಬಾರ್ದು. ನಾನು ಅದಕ್ಕೆ ಹೇಳಿರೋದು, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೀಟಾ ವ್ಯಾಲ್ಯೂ ಗೊತ್ತೇನಪ್ಪ? ಬೀಟಾ ವ್ಯಾಲ್ಯೂ ಗೊತ್ತಿಲ್ಲ, ಆಲ್ಫಾ ವ್ಯಾಲ್ಯೂ ಮಾತ್ರ ಗೊತ್ತಿದೆ ನನಗೆ. ಸರಿನಾ? ಬೀಟಾ ವ್ಯಾಲ್ಯೂಗಳು ನನಗೆಲ್ಗೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ರೈಟ್ ಸೈಡ್ಗೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ಹೋಗ್ಬಿಟ್ಟು ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಯಾಕೆ? ಇಲ್ಲಿ ಫರ್ದರ್ ಯಾವುದೇ ಚೈಲ್ಡ್ಗಳಿಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕ್ ಟ್ರ್ಯಾಕ್ ಮಾಡಿದೆ. ಸೊ 3 ಇಲ್ಲಿ ಬಂದು ನಿಂತ್ಕೊಳುತ್ತೆ. ಈಗ 2 ಮತ್ತು 3 ಮಧ್ಯೆ ನಮಗೆ ಕಂಪ್ಯಾರಿಸನ್ ನಡೆಯುತ್ತೆ. ಇಲ್ಲಿ ಬಂದು ನಿಂತ್ಕೊಂಡಿದೆ 3, 2 ಮತ್ತು 3 ಮಧ್ಯೆ ಕಂಪ್ಯಾರಿಸನ್. ಇಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಇದು ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಆಲ್ಫಾ ಇರುವಂಥ ಲೆವೆಲ್ ಅಂತಂದ್ರೆ ಮ್ಯಾಕ್ಸಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಬರಿಬೇಕು. ಇವರಿಬ್ಬರಲ್ಲಿ ಮ್ಯಾಕ್ಸಿಮಮ್ ಯಾರಿದ್ದಾರೆ ಅವರನ್ನೇ ಬರಿಬೇಕು. ಸೊ 2 ಮತ್ತು 3 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಪ್ಪ? 3. ಸೊ ಅದಕ್ಕೋಸ್ಕರ 2 ಅನ್ನ ಸ್ಟ್ರೈಕ್ ಔಟ್ ಮಾಡೋಣ, 3 ಅಂತ ಬರೆಯೋಣ. ಗೊತ್ತಾಯ್ತಾ? ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಇವಾಗ ಏನಾಗುತ್ತೆ, ಈ 3 ಇಲ್ಲಿಗೆ ಹೋಗುತ್ತೆ, ಮೇಲ್ಗಡೆ ಪೇರೆಂಟ್ಗೆ ಹೋಗ್ತಾ ಹೋಗುತ್ತೆ. ಸೊ 3 ಇಲ್ಲಿ ಬಂತು, ಬ್ಯಾಕ್ ಟ್ರ್ಯಾಕ್. ಈಗ ರೈಟ್ ಸೈಡ್ಗೆ ಹೋಗ್ಬೇಕೋ ಇಲ್ವೋ ಅನ್ನೋದು ಡಿಪೆಂಡ್ ಆಗೋದು ಯಾರ ಮೇಲೆ? ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಸ್ ಮೇಲೆ. ಸೊ ಬೀಟಾ ವ್ಯಾಲ್ಯೂ 3 ಇದೆ, ಇದನ್ನ ನಾವು ತಗೋಬಾರ್ದು. ಅಂತಂದ್ರೆ ಆಲ್ರೆಡಿ ಟ್ರಾವರ್ಸ್ ಆಗಿದೆ ಅಂತಂದ್ರೆ ಅದನ್ನ ತಗೋಬಾರ್ದು. ಗೊತ್ತಾಯ್ತಾ? ಸೊ ಆಲ್ಫಾ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಫರ್ದರ್ ಆಲ್ಫಾ ವ್ಯಾಲ್ಯೂ ಗೊತ್ತಿಲ್ಲ, ಬೀಟಾ ವ್ಯಾಲ್ಯೂ ಮಾತ್ರ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಬಲ್ಗಡೆ ಟ್ರಾವೆಲ್ ಮಾಡ್ತೀನಿ. ಇದು ಬ್ಯಾಕ್ ಸೈಡಲ್ಲಿ ಇರೋದನ್ನ ತಗೊಳ್ಬಾರ್ದು. ಸೊ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತೀನಿ. ಇಲ್ಲಿ ಫರ್ದರ್ ಯಾವುದು ಚೈಲ್ಡ್ ಇಲ್ಲ. ಸೊ 5 ಅನ್ನು ನಾನು ಇಲ್ಲಿಗೆ ಅಪ್ಡೇಟ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ನನಗೆ ಆಲ್ಫಾ ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ 5. ನೆಕ್ಸ್ಟ್ ಬೀಟಾ ವ್ಯಾಲ್ಯೂ ಗೊತ್ತಾಯ್ತು, ದಟ್ ಈಸ್ 3. ಸೊ ಈಗ ನಾನು 9 ಅನ್ನ ಟ್ರಾವರ್ಸ್ ಮಾಡಬೇಕೋ ಇಲ್ಲೋ, ಅಂದ್ರೆ ರೈಟ್ ಸೈಡ್ಗೆ ಹೋಗ್ಬೇಕೋ ಇಲ್ಲೋ ಅನ್ನೋದು ಡಿಪೆಂಡ್ ಆಗೋದು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಸ್ ಮೇಲೆ. ಯಾಕೆ? ಆಲ್ಫಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ಇತ್ತು ಅಂತಂದ್ರೆ ನಾನು 9ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅದನ್ನ ಕಟ್ ಡೌನ್ ಮಾಡ್ಬಿಡೋಣ. ಸೊ ನೋಡಿ, ಇಲ್ಲಿ ಆಲ್ಫಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ಇರಬೇಕು. ಆಲ್ಫಾ ವ್ಯಾಲ್ಯೂ ಏನಿದೆ ನನಗೆ 5 ಇದೆ. ನೆಕ್ಸ್ಟ್ ಬೀಟಾ ವ್ಯಾಲ್ಯೂ ಏನಿದೆ ನನಗೆ 3 ಇದೆ. ಸೊ ಆಲ್ಫಾ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ, ದಟ್ ಈಸ್ 5 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಸೊ ಈಗ ನಾನು 9ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಈ ತರ 2 ಲೈನ್ ಅನ್ನ ಹಾಕ್ತೀನಿ, ಅಂದ್ರೆ ಏನು? ಅದನ್ನ ಕಟ್ ಮಾಡಿದೀನಿ ಅಂತ, ಅದನ್ನ ಪ್ಯೂನ್ ಮಾಡಿ ತೆಗೆದಾಕಿದ್ದೀನಿ, ಅದಕ್ಕೆ ಹೋಗುವಂತ ಅವಶ್ಯಕತೆ ಏನಿಲ್ಲ ಆ ತರ. ಸೊ ಈಗ 5 ಇಲ್ಲಿ ಅಪ್ಡೇಟ್ ಆಗಿದೆ, ಅದೇನಾಗುತ್ತೆ, ಅದರ ಪೇರೆಂಟ್ಗೆ ಹೋಗುತ್ತೆ. ಸೊ ಇಲ್ಲಿ ಬಂದು ನಿಂತ್ಕೊಂತು. ಈಗ ಇದು ಯಾವ ಲೆವೆಲ್? ಇದು ಮಿನಿಮಮ್ ವ್ಯಾಲ್ಯೂಸ್ ಇರುವಂತ ಲೆವೆಲ್. ಸರಿನಾ? ರೌಂಡ್ ಇದೆ ಅಂತಂದ್ರೆ ಮಿನಿಮಮ್ ವ್ಯಾಲ್ಯೂಸ್. 3 ಮತ್ತು 5 ಅಲ್ಲಿ ಮಿನಿಮಮ್ ಅಂತಂದ್ರೆ ಕಡಿಮೆ ವ್ಯಾಲ್ಯೂ ಯಾವುದು? 3. ಸೊ 3ನೇ ಹಂಗೆ ಉಳಿಸ್ಕೊಳೋಣ. ಸೊ 3 ಏನಾಗುತ್ತೆ, ಮತ್ತೆ ಅದರ ಪೇರೆಂಟ್ಗೆ ಬ್ಯಾಕ್ ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಸೊ 3 ಇಲ್ಲಿ ಬಂದು ಕೂತ್ಕೊಂತು. ಸೊ ಈಗ ನೀವು ಈ ಕಂಪ್ಲೀಟ್ ಟ್ರೀ ಅನ್ನ ನೋಡಿದ್ರೆ ಲೆಫ್ಟ್ ಸಬ್ ಟ್ರೀ ನಾವು ಆಲ್ರೆಡಿ ಟ್ರಾವರ್ಸ್ ಮಾಡಿದ್ವಿ, ರೈಟ್ ಸಬ್ ಟ್ರೀನ ಟ್ರಾವರ್ಸ್ ಮಾಡಬೇಕು. ಸೊ ಈಗ ಏನು ಮಾಡುತ್ತೆ, ರೈಟ್ ಸೈಡ್ಗೆ ಹೋಗ್ತಾ ಹೋಗುತ್ತೆ. ಸೊ ರೈಟ್ ಸೈಡ್ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಅದಕ್ಕೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರ್ತಾ ಹೋಗುತ್ತೆ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಪ್ರಕಾರ. ಸೊ ಇಲ್ಲಿ ಫರ್ದರ್ ಯಾವುದು ಚೈಲ್ಡ್ ಇಲ್ಲ. ಸೊ 0ನ ನಾವು ಇಲ್ಲಿ ಬರಿತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ರೈಟ್ ಚೈಲ್ಡ್ಗೆ ಹೋಗ್ಬೇಕಾ ಇಲ್ವಾ ಅಂತ ಡಿಪೆಂಡ್ ಆಗುತ್ತೆ ಯಾರ ಮೇಲೆ? ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂ ಮೇಲೆ. ಆಲ್ಫಾ ವ್ಯಾಲ್ಯೂ ಗೊತ್ತು ನನಗೆ, ಬೀಟಾ ವ್ಯಾಲ್ಯೂಸ್ ಎಲ್ಲೂ ಗೊತ್ತಿಲ್ಲ. ಇಲ್ಲೆಲ್ಲೋ ದೂರದಲ್ಲಿರೋದು ಆಲ್ಫಾ ವ್ಯಾಲ್ಯೂ, ಬಟ್ ಬೀಟಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 0. ಬೀಟಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ರೈಟ್ ಚೈಲ್ಡ್ ಅನ್ನ ಟ್ರಾವರ್ಸ್ ಮಾಡೇ ಮಾಡ್ತೀನಿ. ಸೊ 1ಗೆ ಬಂದೆ, ಫರ್ದರ್ ಯಾವುದು ಚೈಲ್ಡ್ ಇಲ್ಲ. ಸೊ ಇಲ್ಲಿಗೆ ಬರ್ತಾ ಹೋಗ್ತೀನಿ ವಾಪಸ್, ಬ್ಯಾಕ್ ಟ್ರ್ಯಾಕ್ 1. ಸೊ ಈಗ 1 ಮತ್ತು 0 ಮಧ್ಯೆ ಕಂಪ್ಯಾರಿಸನ್ ನಡಿಬೇಕು. ಮ್ಯಾಕ್ಸಿಮಮ್ ಲೆವೆಲ್ ಆಗಿರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಬರಿಬೇಕು. ಸೊ 0 ಮತ್ತು 1 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 1. ಸೊ ಅದಕ್ಕೋಸ್ಕರ 0ನ ಸ್ಟ್ರೈಕ್ ಔಟ್ ಮಾಡಿ 1 ಅಂತ ಬರೀರಿ ಇಲ್ಲಿ, ಸರಿನಾ? ಸೊ ಈಗ 1 ಏನಾಗುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗಿ ಇಲ್ಲಿ ಬಂದು ಕುತ್ಕೊಂತು 1. ಸೊ ಈಗ ನನಗೆ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 3. ಬೀಟಾ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 1. ಈಗ ನಾನು ಇಲ್ಲಿ ಬಲಗಡೆ ಸೈಡ್ ಇರುವಂತಹ ನೋಡ್ ಅಥವಾ ಬ್ರಾಂಚಸ್ ಗಳನ್ನ ನಾನು ವಿಸಿಟ್ ಮಾಡಬೇಕೋ ಇಲ್ವೋ ಅಂತ ಈ ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂಸ್ ಡಿಸೈಡ್ ಮಾಡ್ತವೆ. ಆಲ್ಫಾ ವ್ಯಾಲ್ಯೂ ಏನಾದ್ರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ಇತ್ತು ಅಂತಂದ್ರೆ ನಾನು ಇಲ್ಲಿ ಪ್ರೂವ್ ಮಾಡಾಕ್ತೀನಿ, ಈ ತರ 2 ಲೈನ್ ಹಾಕ್ತೀನಿ. ಅಂದ್ರೆ ಏನಾಯ್ತು, ಆ ಪಾರ್ಟ್ಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ ಅಂತ. ಆಲ್ಫಾ ವ್ಯಾಲ್ಯೂ ಏನಿದೆ ನನಗೆ 3 ಇದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬೀಟಾ ವ್ಯಾಲ್ಯೂ ಏನಿದೆ 1. 3 ಇಸ್ ಗ್ರೇಟರ್ ದ್ಯಾನ್ 1. ಸೊ ಏನ್ ಮಾಡ್ಬೇಕಾಗತ್ತೆ, ಇದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಈಗ 1 ಏನಾಗುತ್ತೆ, ಇಲ್ಲಿಗೆ ವಾಪಸ್ ಬರುತ್ತೆ, ಅಂದ್ರೆ ರೂಟ್ಗೆ ವಾಪಸ್ ಬರಬೇಕಲ್ಲ. ಸೊ ದಿಸ್ ಈಸ್ ದ ರೂಟ್ ವ್ಯಾಲ್ಯೂ, ಇಲ್ಲಿ ಬಂದು ನಿಂತ್ಕೊಂತು. ಈಗ ಇದು ಯಾವ ಲೆವೆಲ್? ಮ್ಯಾಕ್ಸಿಮಮ್ ಲೆವೆಲ್. ಸೊ 3 ಮತ್ತು 1 ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 3. ಸೊ ಅದಕ್ಕೋಸ್ಕರ 3ನೇ ಹಂಗೆ ಉಳಿಸ್ಕೊಂತೀವಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಈಗ ಇದನ್ನೇ ನಾನು ಮಿನ್ ಮ್ಯಾಕ್ಸ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿ ತೋರಿಸ್ತೀನಿ, ಸೇಮ್ ಆನ್ಸರೇ ಬರುತ್ತೆ, ಸರಿನಾ? ಸೊ 2 ಇಲ್ಲಿತ್ತು, 3 ಇದೆ, 5 ಇದೆ, 9 ಇದೆ, 0 ಇದೆ, 1 ಇದೆ, 7 ಇದೆ, 5 ಇದೆ, ಅಲ್ಲೇನಪ್ಪ? ಸೊ ಇದ್ರ ಮೇಲ್ಗಡೆ ಲೆವೆಲ್ ಏನಿರೋದು ನನಗೆ ಮ್ಯಾಕ್ಸಿಮಮ್ ಲೆವೆಲ್. ಸೊ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಇವರಿಬ್ಬರಲ್ಲಿ ಮ್ಯಾಕ್ಸಿಮಮ್ ಯಾವುದು? 3. ಸೊ 3 ಇಲ್ಲಿ ಬರಬೇಕು. ಇವರಿಬ್ಬರಲ್ಲಿ ಮ್ಯಾಕ್ಸಿಮಮ್ ಯಾವುದು? 9. ಸೊ 9 ಇಲ್ಲಿ ಬರಬೇಕು. ಇವರಿಬ್ಬರಲ್ಲಿ ಮ್ಯಾಕ್ಸಿಮಮ್ ಯಾವುದು? 1. ಇವರಿಬ್ಬರಲ್ಲಿ ಮ್ಯಾಕ್ಸಿಮಮ್ ಯಾವುದು? 7. ಸೊ ಇದರ ಮೇಲ್ಗಡೆ ಲೆವೆಲ್ ಏನು? ಮಿನಿಮಮ್ ಲೆವೆಲ್,
ಸರಿನಾ? ಇವರಿಬ್ಬರಲ್ಲಿ ಮಿನಿಮಮ್ ಯಾರಪ್ಪ ಇರೋದು? 3 ಮತ್ತೆ 9 ಅಲ್ಲಿ ಮಿನಿಮಮ್ ಇಸ್ 3. ನೆಕ್ಸ್ಟ್ 1 ಮತ್ತೆ 7 ಅಲ್ಲಿ ಮಿನಿಮಮ್ ಯಾವುದು? 1. ಸರಿನಾ? ನೆಕ್ಸ್ಟ್ ಅದ್ರ ಮೇಲ್ಗಡೆ ಲೆವೆಲ್ ಯಾವುದು? ಮ್ಯಾಕ್ಸಿಮಮ್ ಲೆವೆಲ್. ಸೊ ಈಗ ಇವರಿಬ್ಬರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 3 ಇಸ್ ದ ಮ್ಯಾಕ್ಸಿಮಮ್. 3 ಮತ್ತೆ 1 ಅಲ್ಲಿ ನೋಡಿ ಸೇಮ್ ಆನ್ಸರ್ ಬಂತಾ? ಸೇಮ್ ಆನ್ಸರ್ ಬಂತು. ಆದರೆ ನಾವು ಇಲ್ಲಿ ನೋಡ್ಗಳನ್ನ ಟ್ರಾವೆಲ್ ಮಾಡಿಲ್ಲ. ಇಲ್ಲಿ ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಅಲ್ಲಿ ಟ್ರಾವೆಲ್ ಮಾಡಿದೀವಿ, ಆದ್ರೆ ಇಲ್ಲಿ ಆಲ್ಫಾ ಬೀಟಾ ಪ್ರೂನಿಂಗ್ ಅಲ್ಲಿ ನಾವು ಟ್ರಾವೆಲ್ ಮಾಡಿಲ್ಲ ಎಲ್ಲ ನೋಡ್ಗಳನ್ನ. ಇದೊಂದನ್ನ ನಾವು ಕಟ್ ಆಫ್ ಮಾಡಿದೀವಿ, ಇಲ್ಲಿ ಈ ಒಂದು ಬ್ರಾಂಚ್ ಅನ್ನ ನಾವು ಕಟ್ ಆಫ್ ಮಾಡಿದೀವಿ. ಸೊ ಇವಾಗ ಏನಾಯ್ತು, ನಮಗೆ ಬೇಗ ಆನ್ಸರ್ ಸಿಗ್ತಾ ಹೋಗುತ್ತೆ, ಅಷ್ಟೇ ಸಿಂಪಲ್. ಸೊ ದಿಸ್ ಈಸ್ ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್. ಬೇಕಾದ್ರೆ ಬರ್ದಿರ್ತೀನಿ ಇಲ್ಲಿ ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್. ಸೊ ಮಿನ್ ಮ್ಯಾಕ್ಸ್ ಅಲ್ಗೋರಿದಮ್ ಅಲ್ಲೂ ಕೂಡ ನಮಗೆ ಸೇಮ್ ಆನ್ಸರ್ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸಿದೆ ಅಷ್ಟೇ. ಸೊ ಸ್ಕ್ರೀನ್ ಶಾಟ್ ತಕೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋಸ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.